ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ವಿಶ್ವದ ನಿಯಮಗಳು ಹಾಗೂ ಗ್ರಹಗತಿಗಳ ಚಲನೆ ನಮ್ಮ ಜೀವನದ ಮೇಲೆ ನಿರಂತರವಾಗಿ ಪ್ರಭಾವ ಬೀರುತ್ತಲೇ ಇರುತ್ತೆ. ಆಕಾಶ ಮಂಡಲದಲ್ಲಿ ಸಂಭವಿಸುತ್ತಿರುವ ಪ್ರತಿಯೊಂದು ಸಣ್ಣ ಬದಲಾವಣೆಯೂ ಕೂಡ ಭೂಮಿಯ ಮೇಲಿರುವ ಜೀವರಾಶಿಗಳ ಏಳು ಬೀಳುಗಳಿಗೆ ಕಾರಣವಾಗುತ್ತೆ. ಈ ಸುದೀರ್ಘ ಅವಧಿಯಲ್ಲಿ ಕಷ್ಟಗಳನ್ನೇ ಬೆನ್ನತ್ತಿ ಬಂದಿರುವ ಕಾರ್ಮಿಕ ಹಾಗೂ ಸ್ಥಿರ ಮನಸ್ಸಿನ ವ್ಯಕ್ತಿತ್ವದ ವೃಷಭ ರಾಶಿಯ ಜಾತಕದವರಿಗೆ ಈಗ ಕಾಲದ ಚಕ್ರವು ಒಂದು ಅದ್ಭುತ ತಿರುವನ್ನ ನೀಡಲು ಸಜ್ಜಾಗಿದೆ. ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಹಾಗೂ ಸಂಕಟಗಳನ್ನು ಕ್ಷಣ ಮಾತ್ರದಲ್ಲಿ ಹರಣ ಮಾಡುವ ಮಹಾಬಲಿ ಶ್ರೀ ಆಂಜನೇಯ ಸ್ವಾಮಿಯ ಈ ದಿವ್ಯ ದೃಷ್ಟಿ ಈಗ ನಿಮ್ಮ ರಾಶಿಯ ಮೇಲೆ ಬಿದ್ದಿದೆ. 2026 ಜೂನ್ 16ರಿಂದ ಜೂನ್ 30ರವರೆಗಿನ ಈ 15 ದಿನಗಳ ಕಾಲಾವಧಿ ಕೇವಲ ದಿನಗಳಲ್ಲ, ಇದು ನಿಮ್ಮ ಮುಂದಿನ ಭವಿಷ್ಯವನ್ನ ಬರೆಯುವ ಸುವರ್ಣ ಯುಗದ ಆರಂಭ. ನಿಮ್ಮ ಕೌಟುಂಬಿಕ ವಲಯದಲ್ಲಿ ಇದುವರೆಗೆ ಯಾರೂ ಊಹಿಸದಂತಹ 3 ಅತ್ಯಂತ ಭೀಕರ ಹಾಗೂ ಸಕಾರಾತ್ಮಕ ಶುಭ ವಾರ್ತೆಗಳು ಅಪ್ಪಳಿಸಲಿವೆ. ಇದು ಕೇವಲ ಸಾಧಾರಣ ಭವಿಷ್ಯವಲ್ಲ, ಕಳೆದ 3 ವರ್ಷಗಳಿಂದ ನೀವು ಅನುಭವಿಸಿದ ಮಾನಸಿಕ ಯಾತನೆ, ಸಾಲದ ಸುಳಿ ಮತ್ತು ನಿರಾಸೆಗಳಿಗೆ ಸಿಗುತ್ತಿರುವ ಅಂತಿಮ ಮುಕ್ತಿ. ಈ ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲೇ ಇಂತಹ ಅಪರೂಪದ ಗ್ರಹಗಳ ಸಂಯೋಜನೆ ಬರುವುದು ಬಹಳನೇ ವಿರಳ. ಈ 15 ದಿನಗಳಲ್ಲಿ ಬ್ರಹ್ಮಾಂಡವು ನಿಮಗೆ ಧನಪ್ರಾಪ್ತಿ ಹಾಗೂ ಕೀರ್ತಿಯನ್ನು ತಂದುಕೊಡಲು ಹಲವು ಯೋಗಗಳನ್ನು ಸೃಷ್ಟಿಸುತ್ತೆ. ನೀವು ಕೈಗೊಳ್ಳುವ ಪ್ರತಿಯೊಂದು ಸಣ್ಣ ಕೆಲಸವು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ಸಿನ ತುದಿಯನ್ನು ತಲುಪಬಹುದು. ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯವಿದು. ಅಮೃತ ಗಳಿಗೆಯಲ್ಲಿ ನಿಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿವೆ. ಆರ್ಥಿಕವಾಗಿ ನಿಮ್ಮನ್ನು ಮುಳುಗಿಸಿದ್ದ ಪರಿಸ್ಥಿತಿಗಳು ಬದಲಾಗಿ ವಿವಿಧ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗಲಿದೆ. ಈ ಯೋಗಗಳ ಮಹಾ ಸಂಗಮದಿಂದಾಗಿ ನಿಮ್ಮ ಜೀವನದಲ್ಲಿ ದಟ್ಟವಾಗಿದ್ದ ಕತ್ತಲೆಯ ಮೋಡಗಳು ಕರಗಿ ಅದೃಷ್ಟದ ಸೂರ್ಯೋದಯವಾಗಲಿದೆ. ಇಷ್ಟು ದಿನ ಯಶಸ್ಸಿನ ಹತ್ತಿರ ಬಂದು ಕೈ ಚೆಲ್ಲುತ್ತಿದ್ದ ಪರಿಸ್ಥಿತಿ ಇನ್ನು ಮುಂದೆ ಇರುವುದಿಲ್ಲ. ನಿಮ್ಮ ಅಂತರಾತ್ಮಕ್ಕೆ ತಿಳಿಯದ ಒಂದು ದೈವಿಕ ಶಕ್ತಿ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಮುನ್ನಡೆಸುತ್ತಿರುವ ಅನುಭವ ನಿಮಗಾಗಲಿದೆ. ಹಣಕಾಸಿನ ವಿಷಯದಲ್ಲಿ ವೃಷಭ ರಾಶಿಯವರು ಬಹಳನೇ ಜಾಗರೂಕರಾಗಿ ಇದ್ದರು. ಕಳೆದ ಕೆಲವು ಸಮಯದಿಂದ ಕೈಯಲ್ಲಿ ಹಣ ನಿಲ್ಲುತ್ತಿರಲಿಲ್ಲ. ಬಂದ ಹಣ ನೀರಾಗುತ್ತಿತ್ತು. ಆದರೆ ಈ ಜೂನ್ ಮಧ್ಯಭಾಗದಿಂದ ನಿಮ್ಮ ಆರ್ಥಿಕ ನಿರ್ಧಾರಗಳು ಅತ್ಯಂತ ನಿಖರ ಹಾಗೂ ಲಾಭದಾಯಕವಾಗಿ ಇರಲಿವೆ. ನೀವು ಸ್ವಂತ ಮನೆ ಖರೀದಿಸಬೇಕು, ಹೊಸ ವಾಹನವನ್ನು ಮನೆಗೆ ತರಬೇಕು ಅಥವಾ ಯಾವುದೇ ಭೂಮಿ ಆಸ್ತಿಯಲ್ಲಿ ಹೂಡಿಕೆ ಮಾಡಬೇಕು ಎಂದು 10 ವರ್ಷಗಳಿಂದ ಯೋಜನೆ ಹಾಕುತ್ತಿದ್ದರೆ ಅದಕ್ಕೆ ಈ 15 ದಿನಗಳು ಅತ್ಯಂತ ಪ್ರಶಸ್ತವಾದ ಸಮಯ ಇದಾಗಿದೆ. ಈ ಅವಧಿಯಲ್ಲಿ ನೀವು ಸಹಿ ಮಾಡುವ ಯಾವುದೇ ಆಸ್ತಿ ಪತ್ರಗಳು ಅಥವಾ ಉದ್ಯಮದ ಒಪ್ಪಂದಗಳು ದೀರ್ಘಾವಧಿಯಲ್ಲಿ ನಿಮಗೆ ಕೋಟಿ ಲಾಭವನ್ನು ತಂದುಕೊಡುವ ಶಕ್ತಿಯನ್ನು ಹೊಂದಿವೆ. ನಿಮ್ಮ ಮನಸ್ಸಿನಲ್ಲಿದ್ದ ದೊಡ್ಡದೊಂದು ಆಸೆ ಈಡೇರುವುದರಿಂದ ನಿಮಗೆ ಅಭೂತಪೂರ್ವ ಮಾನಸಿಕ ನೆಮ್ಮದಿ ಸಿಗಲಿದೆ. ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಹಾಗೂ ನಿರುದ್ಯೋಗಿಗಳಿಗೆ ಈ 15 ದಿನಗಳ ಕಾಲಾವಧಿ ಅತ್ಯಂತ ನಿರ್ಣಾಯಕ ತಿರುವುಗಳನ್ನು ತರಲಿದೆ. ಜೂನ್ 16ರ ನಂತರ ಗ್ರಹಗಳ ರಾಜನಾದ ಸೂರ್ಯ ಮತ್ತು ಕರ್ಮಫಲದಾತ ಈ ಶನಿಯ ಅನುಗ್ರಹದಿಂದ ಉದ್ಯೋಗ ರಂಗದಲ್ಲಿ ನಿಮ್ಮ ದಕ್ಷತೆಗೆ ಅಪಾರ ಮನ್ನಣೆ ಸಿಗಲಿದೆ. ಕಳೆದ ಹಲವು ತಿಂಗಳುಗಳಿಂದ ನೀವು ಪಟ್ಟ ಶ್ರಮಕ್ಕೆ ಈಗ ಸೂಕ್ತ ಫಲ ಸಿಗುವ ಸಮಯ. ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸಿ ಸಂಸ್ಥೆಯ ಉನ್ನತ ಅಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿಗಳೊಂದಿಗೆ ಈ ಪ್ರಮೋಷನ್ ಹಾಗೂ ಆಕರ್ಷಕ ಈ ಒಂದು ಅವಕಾಶಗಳು ನೀಡುವ ಸಾಧ್ಯತೆಗಳು ದಟ್ಟವಾಗಿವೆ. ವಿಶೇಷವಾಗಿ ಮಾರ್ಕೆಟಿಂಗ್, IT ಹಾಗೂ ಈ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವ ಜನರಿಗೆ ಇದು ಸುವರ್ಣಾವಕಾಶದ ದಿನಗಳು. ಇನ್ನೂ ದೀರ್ಘಕಾಲದಿಂದ ಸೂಕ್ತ ಉದ್ಯೋಗವಿಲ್ಲದೆ ಅಲಿಯುತ್ತಿದ್ದ ಯುವಕ ಯುವತಿಯರಿಗೆ ಅವರ ಅರ್ಹತೆಗೆ ತಕ್ಕಂತಹ ಮನಮೆಚ್ಚುವ ನೌಕರಿ ಹುಡುಕಿಕೊಂಡು ಬರುತ್ತೆ. ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡಿಬೇಕು ಅಥವಾ ಅಲ್ಲಿಯೇ ನೆಲೆಸಿ ದೊಡ್ಡ ಮಟ್ಟದ ಸಂಬಳದ ಕೆಲಸ ಗಿಟ್ಟಿಸಬೇಕು ಎಂಬ ನಿಮ್ಮ ಜನ್ಮಾಂತರದ ಕನಸು ಈ ಒಂದು 15 ದಿನಗಳಲ್ಲಿ ನನಸಾಗುವತ್ತ ಮೊದಲ ಹೆಜ್ಜೆ ಇಡಲಿದೆ. ಸ್ವಂತ ಉದ್ಯಮ ಅಥವಾ ವ್ಯಾಪಾರ ಮಾಡುವ ವೃಷಭ ರಾಶಿಯ ಜಾತಕದವರಿಗೆ ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಗಳು ಬೆಂಬಲವಾಗಿ ನಿಲ್ಲಲಿವೆ. ಮಾರುಕಟ್ಟೆಯಲ್ಲಿ ನಿಮಗಿದ್ದ ಪೈಪೋಟಿ ಮತ್ತು ಶತ್ರುಗಳ ಬಾಧೆ ಸಂಪೂರ್ಣವಾಗಿ ನಾಶವಾಗಲಿದೆ. ನಿಮ್ಮ ವ್ಯಾಪಾರ ಸಂಸ್ಥೆಗೆ ದೊಡ್ಡ ಮಟ್ಟದ ಹೊಸ ಆರ್ಡರ್ಗಳು ಮತ್ತು ಈ ಒಂದು ಕಾಂಟ್ರಾಕ್ಟ್ಗಳು ಸಿಗಲಿವೆ.
ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ರಾತ್ರೋರಾತ್ರಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ವಿಶೇಷವಾಗಿ ತೈಲ ಈ ಒಂದು ವ್ಯವಹಾರ, ಈ ಒಂದು ವಸ್ತ್ರೋದ್ಯಮ, ಆಭರಣಗಳ ವ್ಯಾಪಾರ, ಸೌಂದರ್ಯ ಪ್ರಸಾಧನ ಹಾಗೂ ಆನ್ಲೈನ್ ಮತ್ತು ಸೋಷಿಯಲ್ ಮೀಡಿಯಾ ಆಧಾರಿತ ಬಿಸ್ನೆಸ್ ಮಾಡುವವರಿಗೆ ಹಣದ ಸುರಿಮಳೆಯಾಗುವ ಯೋಗವಿದೆ. ಹೊಸದಾಗಿ ಯಾವುದೇ ಈ ಒಂದು ನವೋದ್ಯಮ ಅಥವಾ ಈ ಹೊಸ ಬ್ರ್ಯಾಂಚ್ ತೆರೆಯಲು ಯೋಚಿಸುತ್ತಿದ್ದರೆ ಈ 15 ದಿನಗಳಲ್ಲಿ ಇಡುವ ಹೆಜ್ಜೆಗಳು ನಿಮಗೆ ಭವಿಷ್ಯದಲ್ಲಿ ಸ್ಥಿರವಾದ ಯಶಸ್ಸನ್ನು ತಂದುಕೊಡುತ್ತೆ. ಆದರೆ ನೆನಪಿಡಿ, ಅತಿಯಾದ ಲಾಭದ ಆಸೆಗೆ ಬಿದ್ದು ನಿಮ್ಮ ಉತ್ಪನ್ನಗಳ ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಬೇಡಿ. ಕಳೆದ ಕೆಲವು ವರ್ಷಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ, ಭಿನ್ನಾಭಿಪ್ರಾಯ ಹಾಗೂ ಅಶಾಂತಿ ತಾಂಡವವಾಡುತ್ತಿದ್ದರೆ ಈಗ ಶ್ರೀ ಹನುಮಂತನ ಕೃಪೆಯಿಂದ ಕೌಟುಂಬಿಕ ವಲಯದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ನಿರ್ಮಾಣವಾಗಲಿದೆ. ಸಂಬಂಧಿಕರ ನಡುವೆ ಇದ್ದ ಈ ಒಂದು ಹಳಸಿದ ಬಾಂಧವ್ಯಗಳು ಸುಧಾರಿಸಿ ಪರಸ್ಪರ ಗೌರವ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಅತ್ಯಂತ ಯೋಗ್ಯವಾದ ಮತ್ತು ಶ್ರೀಮಂತ ಮನೆತನದ ಕಡೆಯಿಂದ ಸಂಬಂಧಗಳು ಹುಡುಕಿಕೊಂಡು ಬರಲಿದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಇದ್ದ ಕಠಿಣ ಪರಿಸ್ಥಿತಿಗಳು ದೂರವಾಗಿ ಮನೆಯ ಹಿರಿಯರ ಒಪ್ಪಿಗೆಯೊಂದಿಗೆ ನಿಮ್ಮ ಪ್ರೀತಿಯು ವಿವಾಹ ಬಂಧನಕ್ಕೆ ಮುನ್ನುಡಿ ಬರೆಯಲಿದೆ. ಕುಟುಂಬದ ಸದಸ್ಯರೊಂದಿಗೆ ಸುಖಕರವಾದ ಪ್ರವಾಸ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗ ಉಂಟಾಗಲಿದ್ದು ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ನಿವಾರಿಸಲಿದೆ. ಗ್ರಹಗತಿಗಳು ಆರ್ಥಿಕ ಹಾಗೂ ವೃತ್ತಿಪರ ರಂಗದಲ್ಲಿ ಎಷ್ಟೇ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತಿದ್ದರೂ ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯವರು ಈ ಒಂದು 15 ದಿನಗಳಲ್ಲಿ ಅತ್ಯಂತ ಜಾಗರೂಕರಾಗಿ ಇರಲೇಬೇಕು. ನಿಮ್ಮ ಜಾತಕದ 6ನೇ ಮನೆ ಮತ್ತು 8ನೇ ಮನೆಯಲ್ಲಿ ಉಂಟಾಗುವ ಗ್ರಹಗಳ ಸಂಚಾರದಿಂದಾಗಿ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರಬಹುದು. ವಿಶೇಷವಾಗಿ ಈ ಋತುಮಾನದ ಬದಲಾವಣೆಯಿಂದ ಬರುವ ಕೆಮ್ಮು, ಶೀತ, ಜ್ವರ ಅಥವಾ ಉಸಿರಾಟದ ಸಣ್ಣ ಪುಟ್ಟ ತೊಂದರೆಗಳು ನಿಮ್ಮನ್ನು ಕಾಡಬಹುದು. ಇದರೊಂದಿಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಹೊಟ್ಟೆಯ ಭಾಗದಲ್ಲಿ ಉರಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಹೊರಗಿನ ಎಣ್ಣೆ ಪದಾರ್ಥಗಳು ಹಾಗೂ ಮಸಾಲೆಯುಕ್ತ ಆಹಾರದಿಂದ ಸಂಪೂರ್ಣವಾಗಿ ದೂರವಿರಿ. ನಿಮ್ಮ ದಿನಚರಿಯಲ್ಲಿ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಯೋಗ, ಪ್ರಾಣಾಯಾಮ ಹಾಗೂ ಈ ಒಂದು ಧ್ಯಾನವನ್ನು ರೂಢಿಸಿಕೊಳ್ಳುವುದು ಅತ್ಯಗತ್ಯ. ಇದು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಮಾನಸಿಕವಾಗಿ ಕಾಡುವ ನಕಾರಾತ್ಮಕ ಆಲೋಚನೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತೆ. ಈ ಸುವರ್ಣಾವಕಾಶದ ದಿನಗಳಲ್ಲಿ ನೀವು ಮಾಡುವ ಕೆಲವು ತಪ್ಪುಗಳು ನಿಮ್ಮ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ಮಾಡುವ ಸಾಧ್ಯತೆ ಹೆಚ್ಚು. ಜೂನ್ 14ರಿಂದ 30ರ ಅವಧಿಯಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಯಾರನ್ನೂ ಕುರುಡರನ್ನಾಗಿ ನಂಬಬೇಡಿ. ಯಾರಿಗಾದರೂ ಸಾಲ ಕೊಡುವ ಮುನ್ನ ಅಥವಾ ಯಾರದ್ದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮುನ್ನ 100 ಬಾರಿ ಯೋಚಿಸಿ. ಇಲ್ಲದಿದ್ದರೆ ಈ ಹಣ ಸಂಪೂರ್ಣವಾಗಿ ಮುಳುಗಿ ಹೋಗುವ ಅಪಾಯವಿದೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ಹೆಚ್ಚಾಗಲಿದೆ. ನಿಮ್ಮ ವಿರುದ್ಧ ಕೆಲವರು ರಹಸ್ಯ ಸಂಚುಗಳನ್ನು ರೂಪಿಸಬಹುದು. ಆದ್ದರಿಂದ ನಿಮ್ಮ ಮುಂದಿನ ಯೋಜನೆಗಳು, ಆಸ್ತಿ ಖರೀದಿ ನಿರ್ಧಾರಗಳು ಅಥವಾ ಉದ್ಯಮದ ರಹಸ್ಯಗಳನ್ನು ನಿಮ್ಮ ಆಪ್ತರ ಬಳಿಯೂ ಹಂಚಿಕೊಳ್ಳಬೇಡಿ. ನಿಮ್ಮ ಅತಿಯಾದ ಕೋಪ, ಆತುರದ ನಿರ್ಧಾರಗಳು ಹಾಗೂ ಅಹಂಕಾರದ ಮಾತುಗಳು ಸುಸಲಿತವಾಗಿ ನಡೆಯುತ್ತಿದ್ದ ಕೆಲಸಗಳನ್ನು ಕೆಡಿಸಬಹುದು. ನಿಮ್ಮ ವಾಣಿ ಸದಾ ಮಧುರವಾಗಿರಲಿ. ತಾಳ್ಮೆಯಿಂದ ವರ್ತಿಸುವುದೊಂದೇ ಈ ಎಲ್ಲ ಕಠಿಣ ಪರಿಸ್ಥಿತಿಗಳಿಂದ ನಿಮ್ಮನ್ನು ರಕ್ಷಿಸಬಲ್ಲ ಏಕೈಕ ಆಯುಧ. ದೀರ್ಘಕಾಲದಿಂದ ಕೋರ್ಟು ಮೆಟ್ಟಿಲೇರಿ ಅತಿ ಸುಸ್ತಾಗಿದ್ದ ವೃಷಭ ರಾಶಿಯ ಜಾತಕದವರಿಗೆ ಈ ಅವಧಿಯಲ್ಲಿ ದೊಡ್ಡ ರಿಲೀಫ್ ಸಿಗಲಿದೆ. ಆಸ್ತಿ ವಿವಾದಗಳು ಅಥವಾ ಕೌಟುಂಬಿಕ ನ್ಯಾಯಾಲಯದ ಪ್ರಕರಣಗಳು ನಿಮ್ಮ ಪರವಾಗಿ ತೀರ್ಪು ಬರುವ ಮೂಲಕ ಬಗೆಹರಿಯಲಿವೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಸ್ಥರು ತಮ್ಮ ಒಂದು ಕೈ ಕೆಳಗಿನ ನೌಕರರ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲಿದ್ದಾರೆ. ಈ 15 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿರುವುದರಿಂದ ಸೋಮಾರಿತನವನ್ನು ಬದಿಗಿಟ್ಟು ಪ್ರತಿ ಕ್ಷಣವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆಕಾಶ ಮಂಡಲದಲ್ಲಿ ಉಂಟಾಗುವ ಮಹಾಗ್ರಹಗಳ ಸಂಯೋಜನೆಯು ಮಾನವನ ಜೀವನದ ಹಣೆಬರಹವನ್ನೇ ಬದಲಾಯಿಸುವ ಶಕ್ತಿ ಹೊಂದಿರುತ್ತೆ. ಇಷ್ಟು ದಿನ ಶನಿ ಮತ್ತು ರಾಹುವಿನ ವಕ್ರ ದೃಷ್ಟಿಯಿಂದಾಗಿ ಸಾಲದ ಸುಳಿ, ನಿರಾಸೆ ಹಾಗೂ ಮಾನವೀಯ ಸಂಬಂಧಗಳಲ್ಲಿ ಕಹಿ ಉಂಡಿದ್ದ ವೃಷಭ ರಾಶಿಯ ಜಾತಕದವರಿಗೆ ಈ ಜೂನ್ 16ರ ನಂತರದ ಕಾಲವು ಅತ್ಯಂತ ಮಹತ್ವದ್ದು ಅಂತಲೇ ಹೇಳಬಹುದು. ಈ ಅವಧಿಯಲ್ಲಿ ಶನಿದೇವನು ತನ್ನ ಸ್ವರಾಶಿಯಾದ ಕುಂಭದಲ್ಲಿ ಸಂಚರಿಸುತ್ತಾ ಈ ಶಶ ಮಹಾಪುರುಷ ಯೋಗವನ್ನು ಅಂದರೆ ರಾಜಯೋಗವನ್ನು ನಿರ್ಮಿಸುತ್ತಾ ಇದ್ದಾನೆ. ಇದರೊಂದಿಗೆ ಧನಕಾರಕನಾದ ಗುರುವು ನಿಮ್ಮದೇ ರಾಶಿಯಲ್ಲಿ ಸ್ಥಿತನಾಗಿ ಗಜಕೇಸರಿ ಯೋಗದ ಪ್ರಭಾವವನ್ನು ವೃದ್ಧಿಸುತ್ತಿದ್ದಾನೆ.
ಈ 15 ದಿನಗಳಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಬೆನ್ನಿಗೆ ನಿಲ್ಲುವುದರಿಂದ ಇದುವರೆಗೆ ನೀವು ಕಂಡಿದ್ದ ಅಸಾಧ್ಯವಾದ ಕನಸುಗಳು ಸಹ ಅತ್ಯಂತ ಸುಲಭವಾಗಿ ನನಸಾಗಲಿವೆ. ಇದು ಕೇವಲ ಒಂದು ತಿಂಗಳ ಭವಿಷ್ಯವಲ್ಲ, ಇದು ನಿಮ್ಮ ಮುಂದಿನ 5 ವರ್ಷಗಳ ಆರ್ಥಿಕ ಭದ್ರತೆಗೆ ಬುನಾದಿ ಹಾಕುವ ಸುದಿನಗಳು ಅಂತಲೇ ಅನ್ಬಹುದು. ಈ ಒಂದು ಅದ್ಭುತ ಕಾಲಘಟ್ಟದಲ್ಲಿ ವೃಷಭ ರಾಶಿಯವರು ಕೇವಲ ಭೌತಿಕ ಸುಖಗಳ ಕಡೆಗೆ ಗಮನ ಹರಿಸದೆ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದು ಬಹಳನೇ ಮುಖ್ಯ. ಶ್ರೀ ಆಂಜನೇಯ ಸ್ವಾಮಿಯ ಪೂರ್ಣ ಅನುಗ್ರಹ ಇರುವುದರಿಂದ ಪ್ರತಿದಿನ ಮನೆಯಲ್ಲಿ ಹನುಮಾನ್ ಚಾಲೀಸ ಅಥವಾ ಈ ಸಂಕಟ ಮೋಚನ ಹನುಮಾನ್ ಅಷ್ಟಕ ಪಠಿಸುವುದರಿಂದ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ವಾಸ್ತು ದೋಷಗಳು ಅಥವಾ ಪಿತೃದೋಷಗಳ ಪ್ರಭಾವವು ಈ ಅವಧಿಯಲ್ಲಿ ಕಡಿಮೆಯಾಗಲಿದೆ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು, ದಂಪತಿಗಳ ನಡುವೆ ಇದ್ದ ಮತಿಯಿಲ್ಲದ ಜಗಳಗಳು ಮುಕ್ತಾಯವಾಗಿ ಪರಸ್ಪರ ಬಾಂಧವ್ಯ ಗಟ್ಟಿಯಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದ್ದು, ಜನ ನಿಮ್ಮ ಸಲಹೆಗಳನ್ನು ಪಡೆಯಲು ನಿಮ್ಮ ಬಳಿ ಬರುತ್ತಾರೆ. ಈ ವೃಷಭ ರಾಶಿಯ ವಿದ್ಯಾರ್ಥಿ ಸಮೂಹಕ್ಕೆ ಜೂನ್ ತಿಂಗಳ ಈ ದ್ವಿತೀಯಾರ್ಧವು ಅತ್ಯಂತ ಪ್ರಶಸ್ತವಾಗಿದೆ. ಈ ಬುಧಾದಿತ್ಯ ಯೋಗದ ಪ್ರಭಾವದಿಂದ ನಿಮ್ಮ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಅದ್ಭುತವಾಗಿ ವೃದ್ಧಿಯಾಗಲಿದೆ. ಈ ಬ್ಯಾಂಕಿಂಗ್, ರೈಲ್ವೆ ಅಥವಾ ಈ ಒಂದು KPSC ಯಂತಹ ಕಠಿಣ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಈ ಬಾರಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ. ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸೀಟು ಪಡೆಯಲು ಕಾಯುತ್ತಿದ್ದ ವಿದ್ಯಾರ್ಥಿಗಳಿಗೆ ಸುವಾರ್ತೆ ಸಿಗುತ್ತೆ. ಸಂಶೋಧನೆ, ವಿಜ್ಞಾನ ಹಾಗೂ ತಾಂತ್ರಿಕ ರಂಗದಲ್ಲಿ ತೊಡಗಿಸಿಕೊಂಡಿರುವ ಯುವಕರಿಗೆ ಅವರ ನೂತನ ಆವಿಷ್ಕಾರಗಳಿಗೆ ಸೂಕ್ತ ವೇದಿಕೆ ಮತ್ತು ಈ ಒಂದು ಪುರಸ್ಕಾರಗಳು ಲಭಿಸಲಿವೆ. ಸೋಮಾರಿತನ ಮತ್ತು ಈ ಮೊಬೈಲ್ನಂತಹ ಈ ವ್ಯಾಕುಲತೆಗಳಿಂದ ಆದಷ್ಟು ದೂರವಿದ್ದು ಶ್ರಮ ವಹಿಸಿದರೆ ನಿಮ್ಮ ಜೀವನದ ಅತಿ ದೊಡ್ಡ ಮೈಲಿಗಲ್ಲನ್ನು ನೀವು ಈ ಅವಧಿಯಲ್ಲಿ ತಲುಪ್ತೀರಾ. ಗ್ರಹಗಳ ರಾಜಯೋಗಗಳು ನಿಮ್ಮ ಜಾತಕದಲ್ಲಿ ಎಷ್ಟೇ ಬಲಿಷ್ಠವಾಗಿದ್ದರೂ ಪ್ರಾರಬ್ಧ ಕರ್ಮಗಳ ಪ್ರಭಾವವನ್ನು ಸಂಪೂರ್ಣವಾಗಿ ದಾಟಲು ಮನುಷ್ಯನ ಕಡೆಯಿಂದ ಪ್ರಾಮಾಣಿಕವಾದ ಒಂದು ಶ್ರಮ ಮತ್ತು ಸರಿಯಾದ ಸಮಯದ ಪ್ರಜ್ಞೆ ಅತ್ಯಗತ್ಯ. ಈ ಜೂನ್ 16ರಿಂದ 30ರವರೆಗಿನ ಈ ಒಂದು 15 ದಿನಗಳ ಅವಧಿಯಲ್ಲಿ ಪ್ರತಿಯೊಂದು ದಿನವೂ ನಿಮಗೆ ಒಂದೊಂದು ಅದ್ಭುತ ಅವಕಾಶವನ್ನು ಹೊತ್ತು ತರಲಿದೆ. ಈ ಸಮಯದಲ್ಲಿ ನೀವು ಕೈಗೊಳ್ಳುವ ಧನಾತ್ಮಕ ನಿರ್ಧಾರಗಳು ನಿಮ್ಮ ವೈಯಕ್ತಿಕ ಜೀವನವನ್ನು ಮಾತ್ರವಲ್ಲದೆ ನಿಮ್ಮ ಮುಂದಿನ ಪೀಳಿಗೆಯ ಆರ್ಥಿಕ ಭದ್ರತೆಗೂ ನಾಂದಿ ಹಾಡಲಿವೆ. ಸೋಮಾರಿತನ, ನಾಳೆ ಮಾಡೋಣ ಎಂಬ ಆಲಸ್ಯ ಪ್ರವೃತ್ತಿ ಹಾಗೂ ಹಳೆ ಕಹಿ ನೆನಪುಗಳ ಬಗ್ಗೆ ಯೋಚಿಸುತ್ತಾ ಕಾಲಹರಣ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಹೊಸ ಯೋಜನೆಗಳ ಜಾರಿಗೆ ಮತ್ತು ಬಾಕಿ ಇರುವ ಕೆಲಸಗಳ ಪೂರ್ಣಗೊಳಿಸುವಿಕೆಗೆ ಮೀಸಲಿಡಿ. ಶ್ರೀ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ನಿಮ್ಮ ಆತ್ಮವಿಶ್ವಾಸವು ಹಿಂದೆಂದಿಗಿಂತಲೂ ದುಪ್ಪಟ್ಟವಾಗುತ್ತೆ. ಈ ಮಾನಸಿಕ ದೃಢತೆಯನ್ನು ಬಳಸಿಕೊಂಡು ನಿಮ್ಮ ಉದ್ಯಮ ಅಥವಾ ಕೌಟುಂಬಿಕ ಜವಾಬ್ದಾರಿಗಳಲ್ಲಿ ಅಗತ್ಯವಿರುವ ಈ ಕಠಿಣ ತೀರ್ಮಾನಗಳನ್ನು ಧೈರ್ಯವಾಗಿ ತೆಗೆದುಕೊಳ್ಳಿ. ವಿಶ್ವದ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿರುವಾಗ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನತ್ತಲೇ ಸಾಗಲಿದೆ ಎಂಬ ಅಚಲ ನಂಬಿಕೆ ನಿಮ್ಮಲ್ಲಿ ಇರಲಿ. ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ಕ್ರಿಯಾಶೀಲವಾಗುತ್ತಿರುವಾಗ ಮನುಷ್ಯನು ತನ್ನ ಆಲೋಚನಾ ಲಹರಿಯನ್ನು ಕೇವಲ ಭೌತಿಕ ಲಾಭಗಳಿಗೆ ಸೀಮಿತಗೊಳಿಸಬಾರದು. ಈ ವೃಷಭ ರಾಶಿಯವರ ಜಾತಕದವರಿಗೆ ಜೂನ್ 16ರಿಂದ 30ರವರೆಗಿನ ಈ ಕಾಲಘಟ್ಟವು ಕೇವಲ ಆರ್ಥಿಕ ರಂಗದಲ್ಲಷ್ಟೇ ಅಲ್ಲ, ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯ ದೃಷ್ಟಿಯಿಂದಲೂ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರುತ್ತೆ. ಶ್ರೀ ಹನುಮಂತನ ದಿವ್ಯ ಸಂಕಲ್ಪವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ಈಗಲೇ ಸಜ್ಜಾಗಿದೆ. ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ಒಂದು ಭಯ, ಕೀಳರಿಮೆ ಹಾಗೂ ಭವಿಷ್ಯದ ಬಗೆಗಿನ ಆತಂಕಗಳನ್ನು ಈ ಕ್ಷಣದಲ್ಲೇ ಬದಿಗಿಡಿ. ಧೈರ್ಯ ಮತ್ತು ಸ್ಥಿರತೆಗೆ ಹೆಸರಾದ ವೃಷಭ ರಾಶಿಯ ಮೂಲ ಗುಣಲಕ್ಷಣಗಳನ್ನು ಮರುಸ್ಥಾಪಿಸಲು ಈ ಸಮಯವು ಅತ್ಯಂತ ಸೂಕ್ತವಾಗಿದೆ. ಈ 15 ದಿನಗಳ ಅವಧಿಯಲ್ಲಿ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುವುದರಿಂದ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸಹ ಒಂದು ಚಮತ್ಕಾರಿಕ ರೀತಿಯಲ್ಲಿ ಗುಣಮುಖರಾಗುವ ಲಕ್ಷಣಗಳು ಗೋಚರಿಸುತ್ತೆ. ನಿಮ್ಮ ಕುಟುಂಬದವರಲ್ಲಿ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮದುವೆ, ಮುಂಜಿ ಅಥವಾ ಯಾವುದೇ ಕೌಟುಂಬಿಕ ಕಾರ್ಯಕ್ರಮಗಳು ಅತ್ಯಂತ ಸಡಗರದಿಂದ ನೆರವೇರುತ್ತೆ. ನಿಮ್ಮ ಕೀರ್ತಿ ಮತ್ತು ಗೌರವವು ಕೇವಲ ನಿಮ್ಮ ಹಿತೈಷಿಗಳಲ್ಲಿ ಮಾತ್ರವಲ್ಲದೆ ಇದುವರೆಗೆ ನಿಮ್ಮನ್ನು ದ್ವೇಷಿಸುತ್ತಿದ್ದ ಶತ್ರುಗಳ ವಲಯದಲ್ಲೂ ಹರಡಲಿದೆ. ವೈರಿಗಳು ತಾವಾಗಿಯೇ ಬಂದು ನಿಮ್ಮೊಂದಿಗೆ ರಾಜಿ ಮಾಡಿಕೊಳ್ಳುವ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗುತ್ತೆ. ಈ ಮಹೋನ್ನತ ಕಾಲದ ಅಂತಿಮ ಒಳನೋಟವೆಂದರೆ ನಿಮ್ಮ ಹಣೆಬರಹವನ್ನು ಬದಲಾಯಿಸಲು ಬ್ರಹ್ಮಾಂಡವು ಎಲ್ಲವನ್ನ ಸಿದ್ಧಪಡಿಸಿದೆ. ಆದರೆ ಅದನ್ನು ಸ್ವೀಕರಿಸಲು ನಿಮ್ಮ ಮನಸ್ಸು ಸದಾ ಸಿದ್ಧವಾಗಿರಬೇಕು. ಕೆಟ್ಟ ಆಲೋಚನೆಗಳಿಂದ ದೂರವಿದ್ದು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಈ ಉದಾತ್ತ ಮನೋಭಾವವನ್ನು ಬೆಳೆಸಿಕೊಳ್ಳಿ.
ಆಂಜನೇಯನ ಕೃಪೆಯಿಂದ ವೃಷಭ ರಾಶಿಯವರ ಬಾಳಿನಲ್ಲಿ ಇನ್ನು ಮುಂದೆ ಶುಭ ದಿನಗಳೇ ಮುಂದುವರಿಯುತ್ತೆ. ಗ್ರಹಗಳ ಅನುಗ್ರಹದಿಂದ ಆರ್ಥಿಕವಾಗಿ ಸಬಲವಾಗುತ್ತಿರುವ ಈ ಶುಭ ಗಳಿಗೆಯಲ್ಲಿ ವೃಷಭ ರಾಶಿಯ ಜಾತಕದವರು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮರೆಯಬಾರದು. ಹಾಗಾಗಿ ನಿಮಗೆ ಸಿಗಲಿರುವ ಅಪಾರ ಧನಲಾಭದಲ್ಲಿ ಒಂದು ಸಣ್ಣ ಪಾಲನ್ನು ಸಮಾಜದ ಕಲ್ಯಾಣಕ್ಕಾಗಿ ಅಥವಾ ನಿರ್ಗತಿಕರ ಸೇವೆಗಾಗಿ ವಿನಿಯೋಗಿಸುವುದು ನಿಮ್ಮ ಜಾತಕದ ದೋಷಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತೆ. ಈ ಅವಧಿಯಲ್ಲಿ ಮಂಗಳವಾರ ಅಥವಾ ಶನಿವಾರದ ದಿನ ಬಡವರಿಗೆ ಅನ್ನದಾನ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು ಮತ್ತು ಈ ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದು ನಿಮ್ಮ ಒಂದು ಪುಣ್ಯದ ಖಾತೆಯನ್ನು ಹೆಚ್ಚಿಸಲಿದೆ. ಕಡು ಬಡತನದಲ್ಲಿರುವ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪುಸ್ತಕ ಅಥವಾ ಹಣದ ಸಹಾಯ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಬುಧ ಗ್ರಹವು ಅತ್ಯಂತ ಬಲಿಷ್ಠವಾಗಿ ನಿಮ್ಮ ವ್ಯಾಪಾರ ಮತ್ತು ಬುದ್ಧಿವಂತಿಕೆಯನ್ನು ಇಮ್ಮಡಿಗೊಳಿಸಲಿದೆ. ಬ್ರಹ್ಮಾಂಡವು ಯಾರಿಗೆ ಹೆಚ್ಚಾಗಿ ನೀಡುತ್ತದೆಯೋ ಅವರಿಂದ ಅಷ್ಟೇ ಧರ್ಮವನ್ನು ನಿರೀಕ್ಷಿಸುತ್ತೆ. ನಿಮ್ಮ ಕೈಯಲ್ಲಿ ಹಣ ಬಂದಾಗ ಅಹಂಕಾರ ಪ್ರದರ್ಶಿಸದೆ ವಿನಮ್ರತೆಯಿಂದ ನಡೆದುಕೊಂಡರೆ ಮಾತ್ರ ಈ ರಾಜಯೋಗಗಳ ಪೂರ್ಣ ಫಲವು ನಿಮ್ಮ ಮುಂದಿನ ತಲೆಮಾರಿಗೂ ಹಸ್ತಾಂತರವಾಗುತ್ತೆ. ಈ 15 ದಿನಗಳು ನಿಮ್ಮ ಕರ್ಮಫಲವನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳಲು ಸಿಕ್ಕಿರುವ ಅತ್ಯಂತ ಅಪರೂಪದ ದೈವಿಕ ಅವಕಾಶ ಅಂತಲೇ ನಾವು ಅನ್ನಬಹುದು. ನಿಮ್ಮ ಜೀವನದಲ್ಲಿ ಎದುರಾಗಿದ್ದ ಎಲ್ಲ ಕಠಿಣ ಸವಾಲುಗಳಿಗೆ ಈಗ ಒಂದು ಪೂರ್ಣ ವಿರಾಮ ಬೀಳುವ ಸಮಯ ಹತ್ತಿರ ಬಂದಿದೆ. ಮಹಾಬಲಿ ಶ್ರೀ ಹನುಮಂತನ ದಿವ್ಯ ಹಸ್ತವು ನಿಮ್ಮ ತಲೆಯ ಮೇಲೆ ಇರುವುದರಿಂದ ಯಾವುದೇ ಅಂಜಿಕೆಯಿಲ್ಲದೆ ನಿಮ್ಮ ಭವಿಷ್ಯದ ಸುವರ್ಣ ಪಥದತ್ತ ಹೆಜ್ಜೆಯನ್ನು ಇಡಿ. ಈ ಬ್ರಹ್ಮಾಂಡದ ನಿಯಮಗಳು ಯಾವಾಗಲೂ ಸಮತೋಲನದ ಮೇಲೆಯೇ ಕೆಲಸ ಮಾಡುತ್ತೆ. ವೃಷಭ ರಾಶಿಯ ಜಾತಕದವರು ತಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಈ ಒಂದು ದಿನಗಳ ಮಹಾಪರಿವರ್ತನೆಯು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ. ಇದು ನಿಮ್ಮ ಪೂರ್ವಜನ್ಮದ ಸುಕೃತ ಹಾಗೂ ನೀವು ಇದುವರೆಗೆ ಕಠಿಣ ಪರಿಸ್ಥಿತಿಗಳಲ್ಲಿ ಪ್ರದರ್ಶಿಸಿದ ಅಚಲವಾದ ತಾಳ್ಮೆಗೆ ಸಿಗುತ್ತಿರುವ ದೈವಿಕ ಪ್ರತಿಫಲ. ಹಾಗಾಗಿ ನಿಮ್ಮ ಜಾತಕದ ಭಾಗ್ಯಸ್ಥಾನ ಮತ್ತು ಕರ್ಮಸ್ಥಾನಗಳಲ್ಲಿ ಉಂಟಾಗುತ್ತಿರುವ ಗ್ರಹಗಳ ಮಹಾ ಸಂಯೋಗವು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುವಾಗ ನೀವು ಕೆಲವು ಸೂಕ್ಷ್ಮ ಜಗತ್ತಿನ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ. ವಿಶ್ವದಲ್ಲಿ 2 ರೀತಿಯ ಶಕ್ತಿಗಳು ಸದಾ ಜಾಗೃತವಾಗಿರುತ್ತೆ. ಒಂದು ಸಕಾರಾತ್ಮಕ ಪಾಸಿಟಿವ್, ಮತ್ತೊಂದು ನಕಾರಾತ್ಮಕ ಈ ನೆಗೆಟಿವ್. ನಿಮ್ಮ ರಾಶಿಗೆ ಸುವರ್ಣ ಕಾಲ ಆರಂಭವಾಗುವುದರಿಂದ ಸಕಾರಾತ್ಮಕ ಶಕ್ತಿಯು ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತೆ. ಆದರೆ ಈ ಕವಚವನ್ನು ಭೇದಿಸಲು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನಸ್ಸಿನಲ್ಲಿ ಹಳೆಯ ದ್ವೇಷ, ಅಸೂಯೆ ಮತ್ತು ಸೇಡಿನ ಆಲೋಚನೆಗಳನ್ನು ಬಿತ್ತಲು ಪ್ರಯತ್ನಿಸಬಹುದು. ಈ ಒಂದು 15 ದಿನಗಳಲ್ಲಿ ಯಾರಾದರೂ ನಿಮಗೆ ಅನ್ಯಾಯ ಮಾಡಿದರೆ ಅಥವಾ ನಿಮ್ಮ ವಿರುದ್ಧ ಮಾತನಾಡಿದರೆ ಅವರಿಗೆ ತಕ್ಷಣವೇ ಪ್ರತಿಕ್ರಿಯಿಸಲು ಹೋಗಬೇಡಿ. ನಿಮ್ಮ ಮೌನವೇ ಅವರಿಗೆ ಸಿಗುವ ಅತ್ಯಂತ ದೊಡ್ಡ ಶಿಕ್ಷೆ. ಮತ್ತು ಈ ಸಮಯದಲ್ಲಿ ನಿಮ್ಮ ಶಕ್ತಿಯು ವ್ಯರ್ಥವಾಗುವುದನ್ನು ಶ್ರೀ ಹನುಮಂತನು ತಡೆಯುತ್ತಾನೆ. ಭಾಗ್ಯೋದಯವನ್ನು ಶಾಶ್ವತಗೊಳಿಸುವ ಈ ಒಂದು ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಈ ದಿನಗಳಲ್ಲಿ ಬರಲಿರುವ 3 ಭೀಕರ ಅದ್ಭುತ ಶುಭ ವಾರ್ತೆಗಳು ಕೇವಲ ತಾತ್ಕಾಲಿಕ ಸಂತೋಷವನ್ನು ತರಬಾರದು. ಬದಲಿಗೆ ಅವು ನಿಮ್ಮ ಜೀವನದ ಉದ್ದಕ್ಕೂ ಸ್ಥಿರವಾಗಿರಬೇಕು. ಎಂದರೆ ನೀವು ನಿಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಕೆಲವು ಮಹತ್ತರ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳಲೇಬೇಕಾಗುತ್ತೆ. ನೋಡಿದ್ರಲ್ಲ ಏನೆಲ್ಲ ಈ ಒಂದು ಪರಿಹಾರಗಳನ್ನು ನೀವು ಮಾಡ್ಕೋಬೇಕು ಅನ್ನೋದು. ಆದಷ್ಟು ಈ ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನಾವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ತುಂಬಾನೇ ಸಹಾಯ ಆಗುತ್ತೆ. ನೀವು ಈ ಒಂದು ಸರಳವಾದ ವಿಧಿವಿಧಾನಗಳನ್ನು ಜೀವನದಲ್ಲಿ ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಆದಷ್ಟು ದೇವರಲ್ಲಿ ನಂಬಿಕೆ ಇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.